ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನೋಡ್ರಿ, ಸಾಯಂಕಾಲ ನಮ್ಮ ಮಮ್ಮಿ ರೊಟ್ಟಿ ಕಾಯಿ ಪಲ್ಯ ಮಾಡ್ಯಾರ ನೋಡ್ರಿ. ಚಲೋ ಆಗೈತೆ. ರೊಟ್ಟಿ ಚಲೋನ ಬಂದಿಲ್ಲ ಬಿಡ. ದಪ್ಪ ದಪ್ಪ ಮಾಡಿದೆ ಅತ್ಲಾಗ ಅಳುಕಾಗ್ಬಿಟ್ಟೈತಿ ಹಿಟ್ಟು. ನೋಡಿದ್ರೆ ಕುದಿ ನೀರು ಹಾಕಿನಿ. ಏನು ಮಾಡ್ತೀನಿ, ಒಂದೊಂದು ಹತ್ರ ಒಂದೊಂದು ಥರ ಹಾಕಿ ಕೊಡ್ತಾರವ. ಇಲ್ಲಿ ಬೆಂಗಳೂರಾಗ ಹಿಟ್ಟು ಸರಿಯಾಗಿ ಹಾಕಿ ಕೊಡೋದೇ ಇಲ್ಲ, ಜೋಳದ ಹಿಟ್ಟು. ಚಲೋ ಆಗೈತೆ ಕಾಪಲ್ಲೆ. ಓವ ಏನಪ್ಪಜ್ಜಿ, ಈಗ ನಾವ್ಯಾಗೂ ತಿನ್ನಿಸ್ಬೇಕು ಫ್ರೆಂಡ್ಸು. ಈಕಿ ಸ್ಕೂಲಿಂದ ಬಂದು ಒಂದು ತಾಸು, ಒಂದೂವರೆ ತಾಸು ಮಕ್ಕೊಂಡು ಎದ್ದು ತಿನ್ನಾಕತ್ತಾಳ. ಅದು ನಾನು ಎಬ್ಸಿದ ಮೇಲೆ ಎದ್ದಾಳ ತಿನ್ನಾಕುಂತಾಳೆ. ಈಗ ನಾನು ಮುಖ ತೋರ್ಸಲ್ಲ ಈಗ ಸದ್ಯಕ್ಕೆ, ಯಾಕಂದ್ರೆ ನಂದಿನ್ನೂ ಸ್ನಾನ ಆಗಿಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ. ಹಾಂ ಹ್ಞೂನಮ್ಮ. ಈಗ ಇವನ್ನೆಲ್ಲ ಜೋಡಿಸಿ ಎಲ್ಲ ಕವರ್ ಹಾಕಬೇಕು. ಬೆಡ್ರೂಮ್ನಾಗೆಲ್ಲ ಕವರ್ ಹಾಕಿದೆ, ಇವಕ್ಕೆ ಹಾಕಬೇಕು. ಹಾಕಿ ಇಲ್ಲೇ ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ನಲ್ಲ, ಸೀರೆ ಅವ್ನು ತಂದೀನಿ. ಅವನ್ನೆಲ್ಲ ತೋರಿಸ್ಬೇಕು ನೋಡ್ರಿ, ತೋರಿಸ್ಬೇಕು. ಈಗ ಮಾಡಲ್ಲ ವಿಡಿಯೋ. ಎಲ್ಲ ಸ್ವಚ್ಛ ಮಾಡಿ, ಮನೆ ಸ್ವಚ್ಛ ಮಾಡಿ, ನಾನು ಕ್ಲೀನಾಗಿ ರೆಡಿಯಾಗಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಹೇಳು, ಅಷ್ಟೇನಾ? ಹಾಂ, ಹೌದಾ? ಜಾಸ್ತಿ ಮಾತಾಡಲ್ಲಲ್ಲ ಹುಡುಗಿ? ಹಾಂ, ಭಾಳ ಸೈಲೆಂಟ್. ಮುಖ ನೋಡು ಹಿಂಗೆ ಅಂತದ, ಹಿಂಗೆ. ಹಾಂ, ಇವಾಗ ಸ್ಕೂಲಿಗೆ ಹೋಗಿ ಬಂದ್ಲು. ಹೇಳು, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಅಲ್ಲೋಡು, ಇಷ್ಟ ಆದರೆ ನೀನು ಹೇಳ. ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ಯಾನ್ಸು, ಫ್ಯಾಮಿಲಿಗೆ. ನಮ್ಮ ಮಮ್ಮಿದು ಇನ್ಸ್ಟಾಗ್ರಾಮ್ ಐತಿ, ಅದಕ್ಕೂ ಸಪೋರ್ಟ್ ಮಾಡಿ. ನೋಡಿ, ನಾನು ಅದನ್ನ ನೆನಪಾರಿದ್ದೆ. ಹೇಳಿ, ಇನ್ಸ್ಟಾಗ್ರಾಮ್ದು ಐ ಡಿ ನೇಮ್ ಶ್ರೀದೇವಿ ಸಿಂಪಲ್ ಲೈಫ್. ತಿನ್ನಕ್ಕೆ ಈಗ ಡಿಸ್ಟರ್ಬ್ ಮಾಡಾಕತ್ತೀನಿ ನಾನು, ಅದಕ್ಕೆ ಹಾಕಿದ್ದು. ಬಂದೆ ಇರು, ನಾವೇ ನಿಂಗೆ ಹಾಕ್ಕೊಂಬರ್ತೀನಿ. ನೋಡ್ರಿ, ಮಕ್ಕೊಂಡಿದ್ರು ಇಬ್ಬರು. ಹಾಸಿಗೆ ಅವನ್ನೆಲ್ಲ ಹಾಕಿದ್ವೆಲ್ಲ ತೊಗೊಂಬಂದೀನಿ. ಇವನ್ನೆಲ್ಲ ಮಡಚಬೇಕು. ಹಾಸಿಗೆ ಅಂತ ನಿನ್ನೆ ಹಾಕಿದ್ದು ಹಂಗೆ ಮ್ಯಾಗ ಹಾಕಿ ಮಕ್ಕೊಂಡಿದ್ವಿ. ಈಗ ಎಲ್ಲ ಬೆಳಿಗ್ಗೆ ಎದ್ದು ನೀಟಾಗಿ ಮಾಡೀನಿ. ಈಕಿ ನೋಡ್ರಿ ಮಕ್ಕೊಂಡು ಎದ್ದ ಮೇಲೆ ಮಡಿಚಿಟ್ಟೇ ಇಲ್ಲ. ಹಾಸಿಗೆ ಯಾರು ಮಡಿಚಿಡ್ತಾರವ ಅದನ್ನು? ಹೊಚ್ಕೊಂಡಿದ್ದು? ಹಾಂ, ಹೊಚ್ಕೊಂಡಿಲ್ಲ. ನಾನೇ ಹೊಚ್ಚಿದ್ದು, ಹೊಚ್ಚಂದಕ್ಕೆ ನೀನೇ. ಓ, ಭಾರಿ ಬಿಡುವ, ನೆನಪಾರ್ಬಿಟ್ಟೇನ? ನೋಡ್ರಿ ಫ್ರೆಂಡ್ಸ್, ಇಂಥ ಮಕ್ಕಳು. ರೊಟ್ಟಿ ನೋಡ್ರಿ ಹೆಂಗಾಗ್ಯಾವ. ನನಗಂತೂ ಇಷ್ಟನೇ ಆಗಲಿಲ್ಲ. ರೊಟ್ಟಿ ಮಾಡೋಕ್ಕೂ ಇಷ್ಟ ಆಗಲಿಲ್ಲ. ಮುದ್ದೆ ಮಾಡ್ಕೊಂಡು ಮಾಡಬೇಕು. ನೆಕ್ಸ್ಟ್ ಟೈಮು ಮುದ್ದೆ ಥರ ತಿರ್ಕೊಂಡು ಜಿಗಿಟ್ ಮಾಡ್ಕೊಂಡು ಮಾಡ್ತೀನಿ ಅಷ್ಟೇ. ಇಷ್ಟು ರೊಟ್ಟಿ ಆಗ್ಯಾವು. ಕಾಳು ಪಲ್ಯ ಒಂದು ತೆಕ್ಕಿ ಮಾಡೀನಿ, ಇಷ್ಟು ನೆನೆ ಹಾಕಿದ್ದು ಅಷ್ಟು ಮಾಡೀನಿ. ಬಿಸಿ ಮಾಡಿ ತೆಗೆದು ಇಟ್ಕೊತೀನಿ, ಮತ್ತು ನಾಳೆಗೆ ಬರುತ್ತೆ. ಫ್ರಿಜ್ನಾಗ ಇಟ್ಟನೆ ಅಂದ್ರೆ ಅದಕ್ಕೆ ಒಳಮಳೆ ಏನು ಮಾಡೋದು ಅಂಥೇಳಿ, ಚಪಾತಿ ಒಳಗೆ ಇಲ್ಲಾಂದ್ರೆ ರೊಟ್ಟಿ ಒಳಗನ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ಇಷ್ಟು ನೆನೆ ಹಾಕಿದ್ನೆ. ಸ್ವಲ್ಪ ಉಳಿತಾವೆ, ಇನ್ನು ಅವನ್ನ ಆಸೆ ಇಟ್ಕೊಂಡು ಏನು ಮಾಡೋದು, ನೆನೆಸ್ಬಿಟ್ರೆ ಒಂದು ಎರಡು ಹೊತ್ತಿಗೆ ಆಗುತ್ತೆ ಅಂಥೇಳಿ. ಅದರಲ್ಲೂ ಈ ಮಡ್ಕೆ ಕಾಳು ಪಲ್ಯ ಅಂದ್ರೆ ಭಾಳ ಇಷ್ಟ. ರೊಟ್ಟಿ ಜೊತೆಗೆ ಒಂದು ಜಾಸ್ತಿನೇ ತಿಂದ್ಬಿಡ್ತೀವಿ. ಅದಕ್ಕೆ ಈಗ ನಾನು ನಾವೇ ತಿಂತೀವಿ, ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ಮತ್ತೆ ನಾ ಕಂಟಿನ್ಯೂ ಮಾಡಕತ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಅಲ್ಲಿ ಕುಂತಿದ್ಲು ಫ್ರೆಂಡ್ಸ್, ಸೋಫಾದ ಮ್ಯಾಗ ಕುಂದರ್ಸಿದ್ದೆ ಬೆಡ್ ಪ್ರೊಟೆಕ್ಟರ್ ಹಾಕಿ. ನಾನು ವೇಲ್ ಹಾಕ್ಕೊಂಡು ಗುಟ್ಲೇನ ಸ್ಟಾರ್ಟ್ ಮಾಡಿದ್ದು ನೋಡ್ರಿ, ಕಿರ್ಚಾಡಕ್ಕೆ ಅಳಕ್ಕೆ. ಎಲ್ಲೇ ಹೊಂಟೀನಿ ಅಂತ, ಎಲ್ಲಿ ಹೊಂಟಿಲ್ಲ, ವಿಡಿಯೋ ಮಾಡ್ತೀನಿ ಅಂತ ಕರ್ಕೊಂಬಂದೆ. ಫ್ರೆಂಡ್ಸ್, ಇವಾಗ ಸಾಯಂಕಾಲ ಆಗೈತಿ ಟೈಮು. ಕಂಪ್ನಿ ಓಪನ್ ಹಂಗೆ ಬರ್ತಾನೆ ಇರ್ತಾವೆ ನೋಡ್ರಿ. ವೋಡಾಫೋನ್ದು ರೀಚಾರ್ಜ್ ಮಾಡಿಸಿಲ್ಲಲ್ಲ, ಮಾಡಿಸ್ಕೋರಿ ಅಂತೇಳಿ ಹಂಗೆ ಬರ್ತಿರ್ತಾವೆ ಕಂಪ್ನಿ ಫೋನು. ಬರ್ರಿ, ಈಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇವತ್ತಿನ ಲಾಗು ಇದು ಆವಾಗಲೇ ನಮಿತ ಒಂದು ಸ್ವಲ್ಪ ಮಾಡಿದ್ಲು, ಮತ್ತೆ ಹೊಳ್ಳಿ ಮಾಡಲೇ ಇಲ್ಲ. ಹಾಗಾಗಿ ಈಗ ಮಾಡತ್ತೀನಿ. ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡಿದ್ದೆ, ಚಿಕ್ಕಪೇಟೆಗೆ ಹೋಗಿದ್ನಲ್ಲ, ಏನೇನು ತೊಗೊಂಬಂದಿದ್ದೆ. ಹಾಂ, ಏನು
ನೋಡಿದ್ಯಾ ಇಲ್ಲಿ ನಿಂದಿರ್ಸ್ಕೊಂಡ್ರೆ ಮಾತಾಡ್ಸ್ಕೊಡಲ್ಲ ನೀನು. ಏನೇನು ತೊಗೊಂಬಂದೀನಿ ಅದನ್ನೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಕುಂದಿಸ್ತೀನಿ ರೀ ಕಿನ್ನ ಚೇರ್ ಮೇಲೆ, ಇಲ್ಲ ನಂಗೆ ಮಾತಾಡ್ಸಕ್ಕೆ ಬಿಡಲ್ಲ. ಕೆಲಸ ಎಲ್ಲ ಆಯಿತು ಸಾಯಂಕಾಲದ್ದು. ಅಯ್ಯಪ್ಪ ಕುಂದ್ರ ಆರಾಮ್ಸೆ ಕುಂದ್ರ. ಸಾಯಂಕಾಲದ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಅಡುಗೆನೂ ಆಗೈತಿ. ಮಧ್ಯಾಹ್ನ ಒಂದು 3 ಗಂಟೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ರೊಟ್ಟಿ ಪಲ್ಯ ಮಾಡೋಕ್ಕೆ. ಮಡ್ಕೆ ಕಾಳು ಪಲ್ಯ, ರೊಟ್ಟಿ ಮತ್ತು ಅನ್ನ ಮಾಡೀನಿ. ಮೊಸರು ಹೊರಗೆ ತೆಗೆದಿಟ್ಟಿನಿ, ಫ್ರಿಜ್ನಾಗ ಇಟ್ಟಿದ್ದೆ. ಈಕೆ ಅಂತ ರೊಟ್ಟಿ ತಿನ್ನಲಿಲ್ಲ, ಅದಕ್ಕೆ ಈಗ ಒಂದು ಸ್ವಲ್ಪ ವಿಡಿಯೋ ಮಾಡಿಬಿಟ್ಟು ಊಟ ಮಾಡಿಸ್ತೀನಿ. ಅಷ್ಟರೊಳಗೆ ಅನ್ನನೂ ವಿಜಲ್ ಹೋಗುತ್ತಾ ಅಂಥೇಳಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಸಾಯಂಕಾಲದ ಕಸ ಮೊಸರು ಎಲ್ಲ ಮುಗಿಸಿ ದೇವ್ರಿಗೆ ದೀಪ ಹಚ್ಚಿ ಈಗ ನಿಮ್ಮ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಬರ್ರಿ ಈಗ ಇದಕ್ಕೆ ಚಿಕ್ಕಪೇಟೆಗೆ ಎದಕ್ಕೆ ಹೋಗಿದ್ಯಪ್ಪ ಅಂತಂದರೆ ಮತ್ತು ಡ್ರೆಸ್ಸನ್ನು ಕೂಡ ತೊಗೊಂಬಂದೀನಿ. ಎಲ್ ಸೈಜ್ ತಂದೀನಿ. ಇದು ಕುರ್ತಿ ಅಂತೂ ನನಗೆ ತೊಗೊಂಬಂದೀನಿ ಫ್ರೆಂಡ್ಸ್, ಅಂಬ್ರೆಲ್ಲ ಕುರ್ತಿ. ಈ ರೀತಿ ಇದನ್ನು ನನಗೋಸ್ಕರ ತೊಗೊಂಡಿನಿ. ಪರ್ಪಲ್ ಅದೇ ಇದು, ಲೈಟ್ ಪರ್ಪಲ್ಲು ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಐತಿ. ಅಂಬ್ರೆಲ್ಲ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಐತಿ ಮುಂದ್ಗಡೆ. ಆಮೇಲೆ ಇದಂತೂ ಸಖತ್ತಾಗೈತಿ, ಕ್ವಾಲಿಟಿ ಮಾತ್ರ ಸೂಪರ್ ಆಗೈತಿ ಫ್ರೆಂಡ್ಸ್. ಈ ರೀತಿ ಐತಿ ಕುರ್ತಿ. ಇದು ರೇಯಾನ್ ಬಟ್ಟೆ, ಸಖತ್ತಾಗೈತಿ ಕ್ವಾಲಿಟಿ ಮಾತ್ರ. ಈ ರೀತಿ ಬರ್ತಾ ಕಾಲಲ್ಲಿ ಈ ರೀತಿ, ಕೆಳಗಡೆ ಕಲರ್ ಕಾಂಬಿನೇಷನ್ ಸೂಪರ್ ಆಗೈತಿ. ಆಮೇಲೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಫಿಟ್ಟಿಂಗ್. ಈ ರೀತಿ ಜಗ್ಕೊಂಬಿಟ್ಟು ಫಿಟ್ಟಿಂಗ್ ಮಾಡ್ಕೋಬೋದು. ಆಮೇಲೆ ಇದು 3 ಪೀಸ್ ಸೆಟ್ ಮಲ್ ಕಾಟನ್ ಫ್ರೆಂಡ್ಸ್. ಇದು ವೇಲ್ ಬರುತ್ತೆ ಈ ರೀತಿ ಮಲ್ ಕಾಟನು. ಇವಾಗ ನಾ ಹಾಕ್ಕೊಂಡಿನಿ ನೋಡ್ರಿ, ಅದು ಅದೇ ಥರದ್ದು. ಇದು ನಾರ್ಮಲ್ ಪ್ಯಾಂಟ್, ಸ್ವಲ್ಪ ಪ್ಲಾಜೋ ಥರನ ಐತಿ, ತೀರಾ ಅಗ್ಲ ಇಲ್ಲ. ಸ್ವಲ್ಪ ಕಲರ್ ಗ್ರೀನ್, ಡಾರ್ಕ್ ಗ್ರೀನ್ ಮತ್ತು ವೈಟ್ ಕಲರ್ದು ಬುಟ್ಟ ಒಂದು ಹೂವಿಂದು ಮಲ್ ಕಾಟನು ಫ್ರೆಂಡ್ಸ್. ಬ್ಯಾಸಿಗೆಗಂತೂ ಸೂಪರ್ ಆಗಿರ್ತಾವೆ ನೋಡಿ. ಈ ರೀತಿ ಸ್ಲೀವಲ್ಲಿ ಒಂದು ಸ್ವಲ್ಪ ಇದು ಮಾಡಿದ್ದಾರೆ, ಜರಿ ಥರ. ಫುಲ್ ಡ್ರೆಸ್ ಈ ರೀತಿ ಬರುತ್ತೆ. ಆಮೇಲೆ ಇದು 2 ಪೀಸ್ ಸೆಟ್. ಇದು ಕೂಡ ಎಲ್ ಸೈಜೆ. ಹೋದ್ಸಲ ಡ್ರೆಸ್ ತಂದಿದ್ನಲ್ಲ 3 ಪೀಸ್ ಸೆಟ್ ಪಾರ್ಟಿ ವೇರ್, ಅದರಲ್ಲಿ 2 ಡ್ರೆಸ್ ಮಿಕ್ಕಿತ್ತು ಎಕ್ಸೆಲ್, ಅದಕ್ಕೆ ತೊಗೊಂಡೋಗಿ ಈ ಥರದ್ದು ತೊಗೊಂಬಂದಿನಿ ನೋಡಿ. ಇದು 2 ಪೀಸ್ ಸೆಟ್, ವೈನ್ ಕಲರ್. ಈ ರೀತಿ ವಿ ನೆಕ್ ಐತೆ ಫ್ರೆಂಡ್ಸ್. ಸಖತ್ತಾಗಿದೆ, ಸಾಫ್ಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಆಮೇಲೆ ಇದ್ರದ್ದು ಪ್ಯಾಂಟ್, ಇದಕ್ಕೆ ವೇಲಿಲ್ಲ, 2 ಪೀಸ್ ಸೆಟ್. ಇದು ಬರೀ ಪ್ಲಾಜೋ ಪ್ಯಾಂಟ್. ಇದು ಈ ರೀತಿ ಎಲಾಸ್ಟಿಕ್ ಐತೆ ಫ್ರೆಂಡ್ಸ್ ನೋಡಿರಿ, ಸಾಫ್ಟ್ ಅಂದ್ರೆ ಸಾಫ್ಟ್. ಓಕೆ, ಇಷ್ಟೆಲ್ಲ ತೊಗೊಂಬಂದಿನಿ ನೀನು ಹೋಗಿ. ಆಮೇಲೆ ನಮ್ಮ ಮನೆಯವ್ರಿಗೂ ಕೂಡ 2 ಟಿ ಶರ್ಟು, 2 ನೈಟ್ ಪ್ಯಾಂಟ್ ಮನೇಲಿ ಹಾಕ್ಕೊಳಕ್ಕೆ ತೊಗೊಂಬಂದೆ. ಅವ್ರು ಆಲ್ರೆಡಿ ಒಂದು ಜೊತೆ ಹಾಕ್ಕೊಂಬಿಟ್ರು, ಈಗ ಇನ್ನೊಂದು ಜೊತೆ ಹಂಗಾದವು. ತೀರ ಹಳೆವಾಗಿಬಿಟ್ಟಿದ್ವು ಅವರು ಪ್ಯಾಂಟ್, ಹಾಗಾಗಿ ಟಿ ಶರ್ಟ್ ಕೂಡ ಅಷ್ಟೇ ಅವು ಹಳೆವಾಗಿದ್ದು. ಅದಕ್ಕೆ 2 ತಗೋರಿ ಅಂತಂದೆ. 2 ಟಿ ಶರ್ಟ್ 2 ಪ್ಯಾಂಟ್ ತೊಗೊಂಬಂದ್ರು. ಮಕ್ಕಳಿಗೆ ಅಂತ ತೊಗೊಂಡಿಲ್ಲ, ಮೊನ್ನೆಲ್ಲ ದೀಪಾವಳಿ ಹಬ್ಬಕ್ಕೆ ತೊಗೊಂಬಂದಿದ್ವಲ್ಲ, ಹಾಗಾಗಿ. ಓಕೆ, ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ಆಕಿಗೆ ಊಟ ಮಾಡಿಸ್ತೀನಿ. ಇವನ್ನೆಲ್ಲ ಮಡಿಚಿರ್ಬೇಕು, ಈಗೆಲ್ಲ ನಿಮ್ಗೆ ತೋರಿಸ್ಬಿಟ್ಟೆ ನೋಡಿರಿ. ಇವನ್ನೆಲ್ಲ ನೀಟಾಗಿ ಮಡಿಚಿ ಪ್ಯಾಕ್ ಮಾಡಿ ಮತ್ತಿಡಬೇಕು. ಹೌದಾ, ಲೈಟ್ ಆನ್ ಆದ್ಬಿಟ್ಲೆ ಚೇಂಜ್ ಮಾಡ್ತಾ. ನೋಡ್ರಿ ನಾವೇ ಉಪ್ಪಿ ಕೊಡು ತಂಗಿಗೆ. ಉಪ್ಪಿ ಕೊಡುವ, ಉಪ್ಪಿ ಕೊಡು ತಂಗಿಗೆ ಉಪ್ಪಿ ಕೊಡು.
ಕೊಡಿಸ್ಕೊಂತಾಳ. ಕೊಡ ನೀ ಕೊಡ್ಲೆ ಇಷ್ಟದ ಹತ್ತಿ ಕೊಟ್ಟಿದ್ದೀನಿ. ಕೊಡು ತಂಗಿಗೆ ಉಪ್ಪಿ ಕೊಡು. ಇಲ್ಲೇ ನೋಡ್ತಾ ಕ್ಯಾಮ್ರಾ ಬೀಳ್ತೈತಿ ಹಿಡ್ಕೊ. ಕರೆಂಟ್ ನೋಡ್ತಾಳ. ಬಿದ್ಗಿದ್ದ ಹಿಡ್ಕೊ. ಹಾಯ್ ಹಾಯ್ ಹೌದವ ಹಾಯ್ ಫೈ. ಹೌದವ ಐ ಐ ಐ ಐ ಐ ಐ. ಬಾರೆ ಬಾರೆ ನವಕ್ಕ ಬಾರೆ ಬಾ ಬಾ. ಒಂದು ನಿಮಿಷ ಆದ್ರೆ ಸಾಕು. ಫ್ರೆಂಡ್ಸ್ ನೋಡ್ರಿ, ರಾತ್ರಿ ವಿಡಿಯೋ ಮಾಡಿದ್ದೆ ಮತ್ತು ಹೊಳ್ಳಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ರಾತ್ರಿ ಅಷ್ಟೇನು ಕೆಲಸ ಇರಲಿಲ್ಲ. ಅಡುಗೆ ಪಡುಗೆ ಮಾಡೋದಿತ್ತು ಅಂದ್ರೆ ಶೇರ್ ಮಾಡ್ಕೊತಿದ್ದೆ. ಅಡುಗೆನ ಮಧ್ಯಾಹ್ನ ಮಾಡಿಬಿಟ್ಟಿದ್ನಲ್ಲ, ಹಾಗಾಗಿ ಇವಾಗ ಬೆಳಿಗ್ಗೆನೂ ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ. ಒಂದು ಸಲ ಅದು ಏನೋ ಮಾಡೋದು ಬಿಟ್ಟೆ ಅಂದರೆ ಬಿಟ್ಟಾಬಿಡ್ತೀನಿ, ಮಾಡೋಕೆ ನಿಂತು ಮಾಡ್ಕೊಂಬಿಡ್ತೀನಿ. ಈಗ ಟೈಮ್ ಬಂದು ಆಲೇ 11 ಇದು ಇನ್ನೂ 11:15 ಐತಿ ಫ್ರೆಂಡ್ಸ್. ಇವಾಗ ಸ್ಟಾರ್ಟ್ ಮಾಡೀನಿ. ಬೆಳಿಗ್ಗೆನೂ ಕೂಡ ವಿಡಿಯೋ ಮಾಡ್ಕೊಲಿಲ್ಲ. ನಮ್ಮ ನವ್ವೆ ಇಲ್ಲಿ ನಿಂತಾಳ. ಆಕೆಗೆ ನಾಷ್ಟ ಮಾಡಿಸಿದೆ, ನಾನು ನಾಷ್ಟ ಮಾಡಿದೆ. ಮನೆ ಕೆಲಸ ಎಲ್ಲ ಮುಗ್ದೈತಿ. ಗುಡ್ಸೋದು ಒರೆಸೋದು ಎಲ್ಲ ಮುಗ್ದೈತಿ. ಪಾತ್ರೆ, ಒಂದು ಕುಕ್ಕರು, ಒಂದು ಪ್ಲೇಟ್ ಐತಿ ತಿಂದಿದ್ದು ನಮ್ಮ ಮನೆಯವ್ರದ್ದು ನಂದೊಂದು ತೊಳಿಬೇಕು. ಇನ್ನೊಂದು ಸ್ವಲ್ಪ ಚಹಾ ಉಳಿತು. ಚಹಾನ ಭಾಳನ ನಮ್ಮ ಮನೆಯವ್ರು ಇಟ್ಟಿದ್ರು. ಚಹಾ ಜಾಸ್ತಿನೇ ಇಟ್ಬಿಟ್ರು. ಇನ್ನೊಂದು ಸ್ವಲ್ಪ ಇದೈತಿ. ಟೊಮೆಟೊ ಗೊಜ್ಜು, ಇದು ಟೊಮೆಟೊ ಬಾತ್ ಮಾಡಿದ್ನಲ್ಲ, ಅದಕ್ಕೆ ಮೊಸರು ಬಜ್ಜಿ ಮಾಡಿದ್ದೆ. ಹಾಗಾಗಿ ನಾನು ಸ್ವಲ್ಪ ಉಳ್ದೈತಿ. ಇದು ಮೊನ್ನೆ ತೊಳೆದಿಟ್ಟಿದ್ದೆ ಸಂಡೆ ಗುರಾಳ. ಬಿಸಿಲಿಗೆ ಒಣಗಿಸೀನಿ, ತೊಳೆದು ಬಿಸಿಲಿಗೆ ಒಣಗಿಸೀನಿ. ಈಗ ಇದನ್ನು ಹುರಿದು ಪೌಡ್ರ್ ಮಾಡ್ಕೋಬೇಕು. ಅಂದ್ರೆ ತರಕಾರಿಗೆ ಬದ್ನಿಕಾಯಿ ಮತ್ತು ಇದು ಚೌಳಿಕಾಯಿ, ಹೀರೆಕಾಯಿ ಈ ಥರ ತರಕಾರಿ ಪಲ್ಯ ಮಾಡ್ತೀವಲ್ಲ, ಅದಕ್ಕೆ ಹಾಕಕ್ಕೆ ಪೌಡ್ರ್ ಚಲೋ ಆಕೈತೆ ಅದು ಗುರಾಳ್ ಪುಡಿ. ಹಾಗಾಗಿ ಹುರಿಬೇಕು, ಹುರಿದು ಪೌಡ್ರ್ ಮಾಡಬೇಕು. ಇಲ್ಲಿ ನೋಡ್ರಿ, ಹೋದ ವಾರ ಅಲ್ಲ ಆಚೆ ವಾರ ಇಡ್ಲಿ ದೋಸೆ ಮಾಡಿದ್ದೆ. ಅದಕ್ಕೆ ಒಂದು ವಾರ ಬಿಟ್ಟು ಒಂದು ವಾರ ಮಾಡ್ತೀನಿ. ಈಗ 15 ದಿನ ಆಯಿತು ಮಾಡಿ ನಾನು. ಅದಕ್ಕೆ ಇವತ್ತು ನೆನೆ ಹಾಕೀನಿ, ತೊಳೆದಿಟ್ಟು ನೆನೆ ಹಾಕೀನಿ. ಅಕ್ಕಿ ಸಪ್ರೇಟು, ಉದ್ದಿನಬೇಳೆ, ಕಡಲೆಬೇಳೆ, ಸಾಬುದಾನ, ಅವಲಕ್ಕಿ ಮತ್ತು ಮೆಂತ್ಯ ಹಾಕೀನಿ. ಇದು ಬರೀ ಅಕ್ಕಿ. 3 ಕಪ್ ಅಕ್ಕಿಗೆ 1 ಕಪ್ಪು ಉದ್ದಿನಬೇಳೆ ಮೆಜರ್ಮೆಂಟಲ್ಲಿ ಹಾಕೀನಿ. ಇದರಲ್ಲಿ 6 ಕಪ್ ಅಕ್ಕಿ ಐತಿ. ಇದರಲ್ಲಿ 2 ಕಪ್ಪಷ್ಟು ಉದ್ದಿನ ಕಾಳು, ಬ್ಯಾಳೆಲ್ಲ ಉದ್ದಿನ ಕಾಳು, ಸಾಬುದಾನ ಅರ್ಧ ಕಪ್ಪು ಮತ್ತು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಸ್ಪೂನಷ್ಟು ಇದು ಮೆಂತ್ಯ ಹಾಕೀನಿ. ಹಾಕಿ ತೊಳೆದಿಟ್ಟಿನಿ. ಹಾಗೆ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ನೆನಪಾಯ್ತು. ಬರೀ ಇವ್ರು ನೋಡ್ಕೊತ ನಿಂತೆ ಅಂದರೆ ನಾನು ವಿಡಿಯೋ ಮಾಡ್ಕೊಳೋದ ಬಿಟ್ಬಿಡ್ತೀನಿ, ನೆನಪಾಗ್ಬಿಡ್ತೀನಿ. ನಿನ್ನೆನೂ ಬೆಳಿಗ್ಗೆಯಿಂದ ವಿಡಿಯೋ ಮಾಡಿಲ್ಲ, ಅದಕ್ಕೆ ಇವತ್ತು ವಿಡಿಯೋ ಹಾಕಿಲ್ಲ. ವಿಡಿಯೋ ಇದ್ರೆ ವಿಡಿಯೋ ಮಾಡ್ಬೋದು. ಹಾಗಾಗಿ ಬರ್ರಿ, ಆಕಿಗೆ ನಾಷ್ಟ ಮಾಡಿಸೀನಿ ಆಲ್ರೆಡಿ. ಮನ್ಗಿಸ್ಬೇಕು, ಮಕ್ಕೊಂತಾಳೆ. ಬೆಳಿಗ್ಗೆ ಲಘು ಎದ್ದಾಳಕ್ಕೆ. ಅದಕ್ಕೆ ನಮ್ಮ ನಮಿತ ಬರೋದ್ರೊಳಗೆ ಮನ್ಗಿಸಿ ಎಬ್ಬಿಸ್ಬಿಡ್ಬೇಕು. ಒಂದು ಅರ್ಧ ತಾಸು 1 ತಾಸು ಮಕ್ಕೊಂಡದ್ಲ ಅಂದ್ರೆ ಆರಾಮಾಗಿರ್ತಾಳೆ. ಇಲ್ಲಾಂದ್ರೆ ಸಾಯಂಕಾಲ ಹಿಂಗೆ ಕಣ್ಣು ಮ್ಯಾಕ್ ಮಾಡಿಕೊಂಡು ಅಳೋದು ಕಿರ್ಚೋದು ಮಾಡ್ತಾಳೆ. ಅದಕ್ಕೆ ಈಗ ಮನ್ಗಿಸ್ತೀನಿ. ಆಕೆ ಮನ್ಗಿಸಿ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು. ಹಸು ಹೊಂಟಾವು, ಹಂಗಾಗಿ ನೋಡಕತ್ತ ಕಾಣ್ತಾವನೇ ಇಲ್ಲ ಫ್ರೆಂಡ್ಸ್. ನಿಮ್ಗೆ ಕಾಣಿಸ್ತಾ ಇಲ್ಲ? ಕಾಣಿಸಲ್ಲ. ಬ್ಯಾಕ್ ಕ್ಯಾಮ್ರಾಗೆ ಅವು ಹೋಗೇ ಬಿಡ್ತಾವೆ. ನಿಮಗೆ ತೋರಿಸೋದ್ರೊಳಗೆ ಬಾ. ನಾವೇ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು. 2 ದಿವ್ಸದ್ದು ಅದಾವು. 2 ದಿವಸ ಇದ್ದಾಗ ಹಾಕ್ಕೊಂಬಿಡೋ ಸುಖ ಅನ್ಸುತ್ತೆ ಒಂದೊಂದ್ಸಲ. ಬಾ ಬಾರೇ ಬಾ. ಇಷ್ಟೊತ್ತನ ನಿಂತಾಳ, ಕಿತ್ಕೊಂಬರವಲ್ಲ ನೋಡ್ರಿ. ಹೌದು, ಇಲ್ಲ ನೋಡ್ರಿ ನಾವೇ. ಹಾಯ್ ಅಣ್ಣ. ಹಾಯ್ 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 ಮಾಡಲ್ಲನ.
ಹಾಯ್ ಅನ್ನಲ್ಲನ ನೋಡ್ರಿ ಮತ್ತೆ ಅಲ್ಲೇ ಹೋಗ್ತೀನಂತ ನೋಡ್ರಿ ಒಟ್ಟು ಕಿಟಕಿಯಾಗ ನಿಂತ್ಕೊಂಡ್ಬಿಡೋದು ಹೋಗಾರನು ಬರಾರ್ನು ಗಾಡಿ ಹಸು ಎಲ್ಲ ನೋಡ್ಕೊಂತ ನಿಂತ್ಕೊತಾಳ ಫ್ರೆಂಡ್ಸ್. ಓಕೆ ಅಕ್ಕಿನ ಮನಗಿಸಿ ಮತ್ತು ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೋಡ್ರಿ ಫ್ರೆಂಡ್ಸ, ಈಗ ನಾನು ಪಾತ್ರೆ ಎಲ್ಲ ತೊಳೆದು ನೋಡ್ಬೋದು. ಪಾತ್ರೆ ತೊಳೆಯೋದು ಸ್ವಲ್ಪ ಇದ್ದು ನಾಷ್ಟ ಮಾಡಿದ್ವು ಅಷ್ಟೇ. ನಂದೊಂದು ತಾಟು, ನಮ್ಮ ಮನೆಯವ್ರದ್ದೊಂದು ತಾಟು, ಇದೊಂದು ಕುಕ್ಕರ್, ಚಹಾ ಕುಡ್ದಿದ್ವು ಅಷ್ಟಿದ್ವು. ತೊಳ್ಕೊಂಡು ಒಂದೊಂದೇ ಇರೋದು ಕುಕ್ಕರ್, ಹಾಗಾಗಿ ಅದನ್ನ ತೊಳೆಯೋದು ಅದನ್ನು ಯೂಸ್ ಮಾಡೋದು. ಈಗ ನೋಡ್ರಿ ಬ್ಯಾಳಿ ತೊಳೆದು ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕಿನಿ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿನಿ, 1 ಸ್ಪೂನಷ್ಟು ಆಲ್ರೆಡಿ ಜೀರಿಗೆ ಹಾಕಿನಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿನಿ. ಈಗ ಅದಕ್ಕೆ ನೋಡ್ರಿ ಇಲ್ಲೇ ಹೆಚ್ಚಿಟ್ಕೊಂಡಿನಿ ಆಲ್ರೆಡಿ. ಒಂದು 4 ಹಸಿಮೆಣ್ಸಿನ್ಕಾಯಿ ರುಚಿಗೆ ಹಾಕಿನಿ, 4 ಹಸಿಮೆಣ್ಸಿನ್ಕಾಯಿ, 2 ಟೊಮೆಟೊ ಮೀಡಿಯಮ್ ಸೈಜ್ 2 ಟೊಮೆಟೊ, ಒಂದು ತೀರ ದೊಡ್ಡದು ಅಲ್ಲ ತೀರ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ತೊಗೊಂಡಿನಿ. ಆಮೇಲೆ ಇಲ್ಲಿ ಬೆಳ್ಳುಳ್ಳಿನ ಕೂಡ ಸುಲ್ಕೊಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ವೀಡಿಯೋ ಮಾಡಿದ್ರಾಯ್ತು ಅಂಥೇಳಿ ಮಾಡಕತ್ತೀನಿ. ಇಲ್ಲಿ ನೋಡ್ರಿ ಇಷ್ಟು ಕುದಿಯೋಕೆ ಹಾಕ್ತೀನಿ, ಇಷ್ಟು ಒಗ್ಗರ್ನಿಗೆ ಹಾಕ್ಕೊತೀನಿ. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ. ಇದನ್ನಷ್ಟು ಫಸ್ಟ್ ಬ್ಯಾಳಿ ಜೊತೆಗೆ ಮಿಕ್ಸ್ ಮಾಡಿ ಒಂದು 3 ವಿಸಲ್ ಕೂಗಿಸ್ಕೊತೀನಿ. ಅಂದ್ರೆ ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಬ್ಯಾಳಿ ಎಲ್ಲನೂ ಮಸಿಬೋದು. ತರಕಾರಿನ ಇಲ್ಲಿ ತೆಗೆದಿಟ್ಟಿನಿ. ತರಕಾರಿನೂ ಇದ್ರ ಜೊತೆಗೆ ಹಾಕಿಬಿಟ್ರೆ ಮಸಿಯೋಕೆ ಆಗಂಗಿಲ್ಲ ಬ್ಯಾಳಿನ. ಅದಕ್ಕೆ ಫಸ್ಟ್ ಇನ್ನು ಹಾಕಿ ಕೂಗಿಸ್ಕೊಂಡು ಆಮೇಲೆ ಇವನ್ನೆಲ್ಲ ಹೆಚ್ಚಿದ್ದು 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ತರಕಾರಿನ. ಅದಕ್ಕೆ ಬ್ಯಾಳಿ ಮತ್ತು ಇವೆಲ್ಲ ಕುದಿಬೇಕು ನೋಡ್ರಿ. ಇದನ್ನೆಲ್ಲ ಒಟ್ಟಿಗೆ ಕುದಿಸ್ಕೊಂಡು ಮಸ್ತ್ ಸಾಂಬಾರು ಮಾಡಿದ್ರೆ ಭಾಳ ರುಚಿ ಬರ್ತೈತಿ. ಮೊನ್ನೆ ಈಗ ಒಂದು 2 ವಾರ ಹೋದ ವಾರ ಅನಿಸುತ್ತೆ ಫ್ರೆಂಡ್ಸ್, ನಾನು ಇಡ್ಲಿ ಸಾಂಬಾರು ಮಾಡಿದ್ನಲ್ಲ, ಅವತ್ತು ಇಡ್ಲಿ ಸಾಂಬಾರು ಚೆನ್ನಾಗಾಗಿತ್ತು. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ, ನಾನು ಶೇರ್ ಮಾಡ್ಕೊತೀನಿ ಅಂದಿದ್ನಲ್ಲ. ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಅಂಥೇಳಿ. ಅದಕ್ಕೆ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳಕತ್ತೀನಿ. ತೋರಿಸಿದ್ನೆಲ್ಲ ಬ್ಯಾಳಿ, ಎಣ್ಣೆ, ನೀರು, ಅರಿಶಿನ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿನಿ. ಈಗ ಅದ್ರ ಜೊತೆಗೆ ಇದನ್ನೆಲ್ಲ ಹಾಕಿ ತೋರಿಸ್ತೀನಿ ನಿಮಗೆ. ನೋಡ್ರಿ ಈಗ ಇದಕ್ಕೆ ಹಾಕ್ತೀನಿ ಇವನ್ನೆಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, 2 ಟೊಮೆಟೊ, ಆಲ್ರೆಡಿ ಒಲಿನ ಆನ್ ಮಾಡಿಕೊಂಡೆ ನಾನು. ಒಂದು 3ರಿಂದ 4 ಕಾವೇರಿ ನೀರಾದ್ರೆ ಒಂದು 2-3 ಬ್ಯಾಳಿ ಚಲೋ ಕುದಿ ಬಂದುಬಿಡ್ತಾವೆ, ಮೆತ್ತಗೆ ಬೇಯ್ತಾವೆ. ಬಟ್ ನಮ್ಮದು ಫಿಲ್ಟ್ರ್ ವಾಟರ್ ತರ್ತೀವಲ್ಲ, ಹಾಗಾಗಿ ಒಂದು ಸ್ವಲ್ಪ 4ರಿಂದ 5 ಕೂಗಿಸ್ಕೊತೀನಿ. ಚೆನ್ನಾಗಿ ಬೇಯಬೇಕಲ್ಲ ಬ್ಯಾಳಿ, ಅದಕ್ಕೆ ಒಂದು 4ರಿಂದ 5 ಬ್ಯಾಳಿ ಕೂಗಿಸ್ಕೊತೀನಿ. ನಿಮ್ಮ ಕುಕ್ಕರು ನಿಮ್ಮ ಬ್ಯಾಳಿ ನೀರು ಹೆಂಗೆ ಕುದಿತೈತಿ ಹಂಗೆ ವಿಜಲನ್ನು ಕೂಗಿಸ್ಕೊರಿ. ಈಗ ಅದು ಕೂಗಲಿ, ನಾನು ತರಕಾರಿ ಹೆಚ್ಕೊತೀನಿ.
ಕ್ಯಾರೆಟ್ ತಿಂತೀಯನ? ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಹೆಚ್ಚಿಟ್ಕೊಂಡಿನಿ. ಈಗ ಅದು ವಿಜಲ್ ಹೊಂಟೈತಿ. ತಣ್ಣಗಾದ್ಮೇಲೆ ನೋಡಿ ಐತಿ. ಅದಾದ್ಮೇಲೆ ಅದು ಬ್ಯಾಳಿ ಎಲ್ಲ ಮಸ್ತ್ ತರಕಾರಿ ಹಾಕಿ ಒಂದು ವಿಜಲ್ ಕೂಸ್ಕೊಂಡ್ರೆ ಸಾಕು. ನಾನು ಒಂದಿಷ್ಟು ಕ್ಯಾರೆಟ್ ತಿಂತೀನಿ. ಚೆನ್ನಾಗ ಕೊಬ್ಬರಿ ತುರಿ. ನಿನ್ನೆ ಮಡಕೆ ಕಾಳು ಪಲ್ಯ ಮಾಡಿದ್ದೆ. ನಿನ್ನೆ ಇಷ್ಟು ಉಳಿದೈತಿ. ರಾತ್ರಿ ಬಿಸಿ ಮಾಡಿ ಫ್ರಿಜ್ನಾಗ ಇಟ್ಟಿದ್ವಿ. ಅದಕ್ಕೆ ಒಂದು ತರ್ತಿದ್ದೀನಿ. ಈಗ ರೊಟ್ಟಿ ಅದಾವು ತಿನ್ನಕ್ಕೆ. ಸಾಂಬಾರು ಈಗ ಮಾಡಿದಂದ್ರೆ ರಾತ್ರಿಗೆ ಈಸಿ ಆಗ್ತೈತೆ. ಅವನ್ನೆಲ್ಲ ರುಬ್ಬೇಕಲ್ಲ, ದೋಸೆ ಅಕ್ಕಿ ಹಿಟ್ಟು. ತಣ್ಣಗಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಈಗ ವಿಜಲ್ ಹೋಗಿದ್ವಿ. ನೋಡ್ರಿ ಬ್ಯಾಳಿ ಎಲ್ಲ ಚಲೋ ಹೊತ್ನಾಗ ಕುದ್ದಾವು. ಮಸ್ಕೊಂತೀನಿ. ಖಾರ ಬಿಟ್ಕೊಂತೈತಿ, ಹುಳಿ ಬಿಟ್ಕೊಂತೈತಿ. ಈ ರೀತಿ ಫಸ್ಟಿಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಹಾಕಿ ಕೂಗಿಸ್ಕೊಂಡ್ವಿ ಅಂದ್ರೆ ಈಗ ಹಿಂಗೆ ಮೆಸ್ಯಾಕ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ತರಕಾರಿನೂ ಮಸ್ತ್ ಬಿಟ್ರೆ ಎಲ್ಲ ತರಕಾರಿ ಇದಾಗ್ಬಿಡ್ತೈತಿ. ಅದಕ್ಕೆ ಹಣ್ಣು ಆಗ್ಬಿಡ್ತೈತಿ ತರಕಾರಿ. ಅದಕ್ಕೆ ನಾನು ಸಪ್ರೇಟಾಗಿ ಈ ರೀತಿ ಕುದಿಸ್ಕೊತೀನಿ ಕುಕ್ಕರಲ್ಲಿ. ಒಂಚೂರು ಚಲೋತ್ನಾಗ ಮಸಿಬೇಕು ಬ್ಯಾಳಿನ. ಬ್ಯಾಳಿ ಇರಬಾರ್ದು. ಅದಕ್ಕೆ ನೋಡಿರಿ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಂಗೆ ಚೆನ್ನಾಗಿ ಕುದ್ದವು ಅಂದ್ರೆ ಸಾರು ರುಚಿ ಬರ್ತೈತಿ. ಈ ರೀತಿ ಮಾಡೋದ್ರಿಂದ ನಾವು ಹಂಗೆ ಬ್ಯಾಳಿ ಇದ್ದಾಗನ ಸಾಂಬಾರು ಮಾಡಿದ್ರೆ ಸಾರು ಅಷ್ಟು ರುಚಿ ಬರಲ್ಲ. ಸಾರು ರುಚಿ ಬರ್ಬೇಕಂದ್ರೆ ಬ್ಯಾಳಿ ಚಲೋತ್ನಾಗ ಕುದ್ದಿರಬೇಕು ಮೆತ್ತಗೆ. ನೋಡಿ ರೆಡಿ ಆಯಿತು. ಈಗ ತರಕಾರಿ ಹಾಕ್ತೀನಿ ನೋಡ್ರಿ. ನುಗ್ಗೆಕಾಯಿ ಇದ್ರೆ ನುಗ್ಗೆಕಾಯಿನೂ ಹಾಕ್ಕೋಬೋದು. ನವಿಲು ಕೋಸು ಅಂತಾರೆ, ಗೆಡ್ಡೆಕೋಸು, ಅದನ್ನು ಸಹ ಹಾಕ್ಕೊಂಡ್ರೆ ಇನ್ನೂ ಘಮ ಅಂತೈತಿ. ನವಿಲು ಕೋಸು ಹಾಕಿದ್ರೆ ತರ್ಸಕ್ಕೆ ನೆನಪಾಗಿಲ್ಲ. ನಾನು ಹೋಗೇ ಇಲ್ಲ ಸದ್ಯಕ್ಕೆ ತರಕ್ಕೆ. ನಮ್ಮ ಮನೆಯವ್ರ ಕಡೆಯಿಂದ ತರಿಸ್ತೀನಿ. ಹಾಗಾಗಿ ಅವರು ನಾ ಏನು ಹೇಳ್ತೀನಿ ಅದನ್ನಷ್ಟೇ ತರ್ತಾರೆ. ಬೇರೆದು ಏನು ತರಬೇಕು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಅದಕ್ಕೆ ನಾ ಏನು ಹೇಳ್ತೀನಿ ಅದನ್ನ ಅಷ್ಟೇ ತರ್ತಾರೆ. ಈಗ ನೋಡಿರಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊತೀನಿ. ನೀರು ಹಾಕಲಿಲ್ಲ ಮತ್ತು ತಳ ಹಿಡಿತೈತಿ ಬ್ಯಾಳಿ. ಅದಕ್ಕೆ ನೀರಿನ ರಾಜೇ ಇರಬೇಕು. ಈಗ ಒಂಚೂರು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ರೆ ತರಕಾರಿ ಎಲ್ಲ ಉಪ್ಪು ಹಿಡಿತೈತಿ. 1 ಸ್ಪೂನ್ ಅಷ್ಟು ಹಾಕ್ತೀನಿ. ಈಗ ಮತ್ತು ಆಮೇಲೆ ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಲಾಸ್ಟಿಗೆ ಹಾಕ್ಕೋಬೇಕು. ಮಿಕ್ಸ್ ಮಾಡಿ ಇವಾಗ ಒಂದು ವಿಜಲ್ ಸಾಕು. ಒಂದು ವಿಜಲ್ ಕೂಗಿದ್ರೆ ಸಾಕ್ರಿ ಫ್ರೆಂಡ್ಸ್. ಇದು ತಣ್ಣಗಾದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಈಗ ರುಬ್ಬಕ್ಕೆ ಇಷ್ಟು ತೊಗೊಂಡಿನಿ. ಕಾಯಿನ ಹೆಚ್ಕೊಂಡಿನಿ. ತುರಿದಿದ್ದು ಖಾಲಿ ಆಗೈತಿ. ಅದು ಚೆನ್ನಾಗಿರಲಿಲ್ಲ, ಅದಕ್ಕೆ ಚೆಲ್ಬಿಟ್ಟೆ ಅದನ್ನ. ಈಗ ಇದು ಹಸಿ ಕೊಬ್ಬರಿನ ಒಣ ಕೊಬ್ಬರಿ ಆಗ್ಬಿಟ್ಟೈತಿ ಹಿಟ್ಟಲ್ಲಿನ. ಅದನ್ನು ಹಾಕ್ಕೊಳಕತ್ತೀನಿ. ಏನೈತೆ ಅದನ್ನ ಹಾಕ್ಕೊಂಡ್ರಾತು. ನೀವು ಬೇಕಂದ್ರೆ ಹಸಿ ಕೊಬ್ಬರಿನ ಹಾಕ್ಕೊರಿ. ಈಗ ಅದಕ್ಕೆ 1 ಸ್ಪೂನು ಖಾರದ ಪುಡಿ ಹಾಕ್ಕೊತೀನಿ, 1 ಸ್ಪೂನು ಧನಿಯಾ ಪುಡಿ, ಆಮೇಲೆ ಇದು ಸಾಂಬಾರು ಪುಡಿ MTRದು,
ಇನ್ನೊಂದು ಚೂರು ಜಾಸ್ತಿ ಹಾಕ್ಕೊತೀನಿ, ಒಂದು 4 ಸ್ಪೂನಷ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಸಾರಿಗೆ ಎಷ್ಟು ಬೇಕೋ ಅಷ್ಟು. ನೋಡಿರಿ ಕೈಯಿಂದ ಬಿದ್ದುಬಿಡ್ತು. ಹೌದಾ, ಏನಾರು ಮಾಡ್ಬೇಕಾದ್ರೆ ಮುದ್ದಾಮ್ ಇವೆಲ್ಲ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಖಾರದ ಪುಡಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೋಬೋದು. ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊರಿ, ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊರಿ. ಇದನ್ನ ರುಬ್ತೀನಿ. ಈಗ ರುಬ್ಬಿದೆ ನೋಡ್ರಿ, ಚಲೋ ಹೊತ್ನಾಗ ನುಣ್ಣಾಗಿ ರುಬ್ಕೋಬೇಕು ನೋಡ್ರಿ. ಬರ್ರಿ ಈಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಟು ಮಸಾಲೆ ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗತ್ತೆ. ಇಲ್ಲಿ ನೋಡ್ರಿ, ತರಕಾರಿ ಹಾಕಿದ್ಮೇಲೆ ಸ್ವಲ್ಪ ಶೇಕ್ ಆಗತ್ತೈತಿ. ಮೊಬೈಲ್ ಅಡ್ಜಸ್ಟ್ ಮಾಡ್ಕೊರಿ. ಒಂದೇ ವಿಸಲ್ ಕೂಗಿಸಿ ನೋಡ್ರಿ. ಹೌದಾ, ಬ್ಯಾಳಿ ತರಕಾರಿ ಎಲ್ಲ ಹೆಂಗೆ ಇದಾಗೈತೆ ನೋಡ್ರಿ. ಬ್ಯಾಳಿನೂ ಇದಾಗ್ಬಿಟ್ಟೈತಿ. ಒಂದು ವಿಸಲ್ ಕೂಗಿಸಿದ್ರೆ ಸಾಕು, ತರಕಾರಿ ಹಾಕಿ ಚಲೋ ಹೊತ್ನಾಗ ಬೇಯ್ತೈತಿ. ಈಗ ಒಗ್ಗರಣೆ ಕೊಡ್ತೀನಿ ಸಾಂಬಾರು. ನೋಡಿರಿ ಫ್ರೆಂಡ್ಸು, ಈಗ ನಾನು ಕಡಾಳಿನ ಬಿಸಿಗಿಟ್ಟೀನಿ. ಬಿಸಿ ಆದಮೇಲೆ ಈಗ ನೋಡಿರಿ, ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ಒಗ್ಗರಣೆ ಕೊಡೋಕೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳಕತ್ತೀನಿ. ಸಾಸಿವೆ ಹಾಕಿದ ಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳಕತ್ತೀನಿ. ಈಗ ಬೆಳ್ಳುಳ್ಳಿನ ಒಂದು 5ರಿಂದ 7-8 ಬೆಳ್ಳುಳ್ಳಿ ಹೆಸಳು ಜಜ್ಜಿಬಿಟ್ಟು ಹಾಕ್ಕೊಂಡೀನಿ. ಜಜ್ಜಿ ಹಾಕೋದ್ರಿಂದ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬಿಟ್ಕೊತೈತಿ ಇದ್ರೊಳಗೆ, ಎಣ್ಣೆ ಒಳಗೆ. ಈಗ ಬೆಳ್ಳುಳ್ಳಿ ಹಾಕಿದ ಮೇಲೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೀನಿ. ಸ್ವಲ್ಪ ಕಟ್ ಮಾಡಿ ಹಾಕೀನಿ ಕರಿಬೇವಿನ ಸೊಪ್ಪು. ಈಗ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಫ್ರೆಂಡ್ಸು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಅದಾದಮೇಲೆ ಈಗ ನೋಡಿರಿ, ಒಂದು 2ರಿಂದ 3 ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕೀನಿ. ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತೈತಿ ಪರಿಮಳ ಇದ್ರದ್ದು ಒಗ್ಗರ್ಣಿದು. ಹಾಗಾಗಿ ಬೆಳ್ಳುಳ್ಳಿ ಹಾಕಿದರೆ ಹಿಂಗೆ ಹಾಕಬಾರ್ದು ಅಂತಾರೆ, ಬಟ್ ನಾನು ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕಿದೆ. ಹಿಂಗೆ ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸಾಂಬಾರು ಅಂದರೆ ಬ್ಯಾಳಿ ತರಕಾರಿ ಎಲ್ಲನೂ ಕುದಿಸಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕಿದೆ ನೋಡಿರಿ. ಅದು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ಗೆ ಒಂದು 3 ಚಮಚ ಮಾತ್ರ ಹಾಕ್ಕೊಂಡೆ, ಆಮೇಲೆ ಮಿಕ್ಕಿದ್ದೆಲ್ಲ ಹಾಕ್ಕೊಂಡೆ. ಒಮ್ಮಕ್ಳನ್ನ ನಾವು ಕುಕ್ಕರ್ ಎತ್ತಿಬಿಟ್ಟು ಹಾಕಿಬಿಟ್ರೆ ಏನಾಗುತ್ತಂದ್ರೆ ಇಡೀದು ಒಗ್ಗರ್ಣಿದೆಲ್ಲ ಎಣ್ಣೆ ಹೊರಗಡೆ ಸಿಡಿದು ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಫಸ್ಟಿಗೆ ಹಾಕಿ ಆಮೇಲೆ ಮಿಕ್ಕಿದ್ದನ್ನು ಹಾಕ್ಕೊಂಡ್ರೆ ನಡಿತೈತಿ. ಈಗ ನೋಡಿರಿ, ಬ್ಯಾಳಿ ತರಕಾರಿ ಎಲ್ಲ ಹಾಕಿದ ಮೇಲೆ ರುಬ್ಬಿಟ್ಕೊಂಡಿದ್ನೆಲ್ಲ ಸಾಂಬಾರು ಪುಡಿ, ಖಾರದ ಪುಡಿ ಮತ್ತು ಕೊಬ್ಬರಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಜಾರಿಂದ ತಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ನೀಟಾಗಿ. ಒಂದು ಚೂರನ್ನು ಅದು ಆ ಕಡೆ ಈ ಕಡೆ ಆಗಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದಿಸ್ಬೇಕು ಮಸಾಲೆ ಹಾಕಿದ ಮೇಲೆ. ಒಗ್ಗರಣೆ ಹಾಕ್ತೀವಿ ನೋಡಿರಿ, ಅವಾಗೂ ಕೂಡ ಹಾಕ್ಕೊಂಡ್ರೆ ನಡಿತೈತಿ, ಇವಾಗ ಹಾಕ್ಕೊಂಡ್ರೂ ನಡಿತೈತಿ. ಅವಾಗ ಹಾಕಿದ್ರೂ ನಡಿತೈತಿ, ಈಗ ಹಾಕಿದ್ರೂ ಏನು ಟೇಸ್ಟ್ ಸಖತ್ತಾಗಿರುತ್ತೆ ಫ್ರೆಂಡ್ಸು. ಮಿಕ್ಸಿ ಜಾರ್ ತೊಳೆದು ಮತ್ತು ಕುಕ್ಕರ್ನ ತೊಳೆದು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದೆ. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ ಸಾಂಬಾರಿಂದ. ತೀರ ಗಟ್ಟಿನೂ ಇರಬಾರ್ದು, ತೀರ ತಿಳು ಇರಬಾರ್ದು. ಇಡ್ಲಿಗೆ ಸಾಂಬಾರು ಒಂದು ಮೀಡಿಯಮ್ ಆಗಿ ಹದವಾಗಿರಬೇಕು. ಒಂದು ಅರ್ಧ ಲಿಂಬೆಯನ್ನು ಹೋಳಿನಷ್ಟು ನಾನು ಹುಣಸೆ ಹುಳಿನ ನೆನೆ ಇಟ್ಟಿದ್ದೆ. ಆ ಹುಣಸೆ ಹುಳಿನ ಹಿಂಡಿದೆ. ಈಗ ಸಾಂಬಾರಿಗೆ ಹಾಕಿ ಕುದಿಸಿದೆ. ಈಗ ಕುದಿ ಬಂದೈತಿ ನೋಡಿರಿ. ಲಿಂಬೆಯನ್ನು ಹುಣಸೆಹಣ್ಣು ಹಾಕಿದ ಮೇಲೆ ಸಣ್ಣಗೆ ಇಟ್ಟಿದ್ದೆ ಒಲೆ. ಜೋರಾಗಿಟ್ಟರೆ ತಳ ಹಿಡಿದು ಬಿಡ್ತೈತಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಬ್ಯಾಳಿ ಅದೆಲ್ಲ ಗಟ್ಟಿ ಇತ್ತು. ಹಾಗಾಗಿ ಲಾಸ್ಟಿಗೆ ಉಪ್ಪು ಹಾಕ್ಕೊಂಡೆ, ಮತ್ತು 1-2 ಸ್ಪೂನಷ್ಟು. ಫಸ್ಟಿಗೆ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೆ, ಆಮೇಲೆ ಮತ್ತು 2 ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಇವಾಗ ಮುಚ್ಚಿಟ್ಟಿದ್ದೀನಿ ನೋಡಿರಿ. ಈಗ ಸಾಂಬಾರು ಕುದಿ ಬಂತು ಫ್ರೆಂಡ್ಸು. ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಂಬಾರು ರೆಡಿ.